ಓದಿದ್ದೆಲ್ಲ ಮರ್ತೋಗ್ತಾ ಇದ್ದಾರೆ. ಎಷ್ಟೇ ನಾವು ಹಾರ್ಡ್ ಸ್ಟಡಿ ಮಾಡಿದ್ರು, ಎಷ್ಟೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು, ಎಷ್ಟು ಇನ್ನೂ ನೆನಪಾಗ್ತಿಲ್ಲ ಅನ್ನೋದಕ್ಕೆ ವೆರಿ ಸಿಂಪಲ್ 3 ಟಿಪ್ಸ್ ಹೇಳ್ಕೊಡ್ತೀನಿ. ಆ 3 ಟಿಪ್ಸ್ನ ನೀವು ಚೆನ್ನಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಮೆಮರಿ ಪವರ್ ಇಂಪ್ರೂವ್ ಆಗುತ್ತೆ, ಹಾಗೆ ಓದಿದ್ದೆಲ್ಲ ನೆನಪು ಇರುತ್ತೆ. ಫಸ್ಟ್ ಟಿಪ್ ಬಂದ್ಬಿಟ್ಟು ರೈಟಿಂಗ್ ಪ್ರಾಕ್ಟೀಸ್. ಬರೀ ಓದು ಅಂತ ಕುತ್ಕೊಂಡು ಬುಕ್ ತಗೊಂಡು ಓದಿದ್ರೆ ಅಲ್ಲ, ಇವನ್ ರೈಟಿಂಗ್ ಪ್ರಾಕ್ಟೀಸ್ ಕಂಪಲ್ಸರಿ ಬೇಕೇ ಬೇಕು. 1 ಟೈಮ್ ನೀವು ರೈಟಿಂಗ್ ಮಾಡಿದ್ರೆ 20 ಟೈಮ್ಸ್ ಓದಿದ್ದಕ್ಕೆ ಸಮ. ಏನೇ ಬರಲಿ 1 ಟೈಮ್ 2 ಟೈಮ್ ಬರ್ತಾ ಇಲ್ವಾ 5 ಟೈಮ್ಸ್ ಸರಿ. ನೀವು ಎಷ್ಟು ಬರಿತೀರಲ್ಲ ಅಷ್ಟು ನಿಮ್ಮದು ರೀಡಿಂಗು ರೈಟಿಂಗ್ 2 ಪ್ರಾಕ್ಟೀಸ್ ಆಗುತ್ತೆ, ಹಾಗೆ ಚೆನ್ನಾಗಿ ನೆನಪು ಇರುತ್ತೆ. ಸೆಕೆಂಡ್ ಟಿಪ್ ಬಂದು ಕಂಟಿನ್ಯೂ ಓದು ಅಂದರೆ ಎಕ್ಸಾಮ್ ಹತ್ರ ಬಂದರೆ ಲೈಕ್ ಆಲ್ವೇಸ್ ಬುಕ್ ಇಟ್ಕೊಂಡು ಕುತ್ಕೊಳೋದೇ ಎಲ್ಲ 4 hours 5 hours ಸುಮ್ಮನೆ ಓದ್ತಾ ಇದ್ದರೆ ಮೈಂಡನ್ನು ಇನ್ನೂ ಟಯರ್ಡ್ ಆಗುತ್ತೆ, ನಿಮಗೂ ಸ್ಟ್ರೆಸ್ ಫೀಲ್ ಆಗುತ್ತೆ. ಯಾವಾಗಲೂ ಏನು ಮಾಡಬೇಕಂದ್ರೆ 25 ಮಿನಿಟ್ಸ್ ಓದಾದ್ಮೇಲೆ 5 ಮಿನಿಟ್ಸ್ ಕಂಪಲ್ಸರಿ ಬ್ರೇಕ್ ತೊಗೋಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಮೆದುಳಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಹಾಗೆ ನಿಮಗೆ ಓದೋಕ್ಕೆ ಇಂಟ್ರೆಸ್ಟು ಬರುತ್ತೆ, ಹಾಗೆ ಚೆನ್ನಾಗಿ ಎಲ್ಲ ಓದಿರೋದು ನೆನಪು ಇರುತ್ತೆ. ಇನ್ನು ಥರ್ಡ್ ಟಿಪ್ ಬಂದ್ಬಿಟ್ಟು ಇನ್ನೊಬ್ಬರಿಗೆ ನೀವು ಟೀಚ್ ಮಾಡಬೇಕು. ಹೈಯರ್ ಸೆಕ್ಷನ್ 4th 5th ಅವರೆಲ್ಲ ಏನಿರುತ್ತಲ್ಲ ಫ್ರೆಂಡ್ಸಿಗೆ ನೀವು ಹೇಳ್ಕೊಡು. ಇವಾಗ ನಾನು ಹೇಳ್ಕೊಡ್ತೀನಿ, ಇವಾಗ ನೀನು ಹೇಳ್ಕೊಡು ಅಂತ ಹೇಳ್ಬಿಟ್ಟು ಒಂದು ನೀವು ಏನೋ ಮೆಥಡು ಮ್ಯಾಥ್ಸು ಏನೋ ಆಗಿರಲಿ ನೀವು ಒಂದ್ಸಲ ಹೇಳ್ಕೊಡ್ಬೇಕು. ಒಬ್ರಿಗೆ ಹೇಳ್ಕೊಡೋದ್ರಿಂದ ನಮಗೆ ಜಾಸ್ತಿ ನೆನಪಿರುತ್ತೆ. ಈವನ್ ಸಣ್ಣ ಮಕ್ಳಿಗೂ ಮನೇಲಿ ಪೇರೆಂಟ್ಸ್ ಇದನ್ನೇ ಮಾಡಬೇಕು. ಪೇರೆಂಟ್ಸ್ ಏನು ಮಾಡ್ಕೊ, ಅಪ್ಪು ಅರ್ಥ ಆಯ್ತಾ ನಿನಗೆ, ನನಗೆ ಒಂದ್ಸಲ ಟೀಚ್, ನನಗೆ ಗೊತ್ತಾಗ್ತಿಲ್ಲ ನನಗೆ ಟೀಚ್ ಮಾಡು ಅಂತ ಹೇಳಬೇಕು. ಮಕ್ಕಳಿಗೆ ಈ ಥರ ಟೀಚಿಂಗ್ ಪ್ರಾಕ್ಟೀಸ್ ಕೊಡ್ತಾ ಬಂದರೆ ಪೇರೆಂಟ್ಸು ಇವನ್ ಅವರಿಗೆ ಇನ್ನೂ ಇಂಟ್ರೆಸ್ಟು ಬರುತ್ತೆ ಸ್ಟಡೀಸಲ್ಲಿ, ಹಾಗೆ ಚೆನ್ನಾಗಿ ನೆನಪು ಇರುತ್ತೆ. ಬರ್ತಾ ಹೈಯರ್ ಸೆಕ್ಷನಿಗೆ ಹೋದಂಗೆಲ್ಲ ಅವರಿಗೆ ಇನ್ನೂ ಮೆಮರಿ ಪವರ್ ಇಂಪ್ರೂವ್ ಆಗುತ್ತೆ, ಹಾಗೆ ಸೆಮಿನಾರ್ಸು ಪ್ರಾಜೆಕ್ಟ್ ವರ್ಕಿಗೆ ಇದೆಲ್ಲ ಈ ಥರ ಟೀಚ್ ಮಾಡೋದು, ಈ ಥರ ಸ್ಪೀಕಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಈ 3 ಟಿಪ್ಸ್ ಫಾಲೋ ಮಾಡಿದ್ರೆ ಗ್ಯಾರಂಟಿ ನಿಮಗೆ ಓದಿದ್ದೆಲ್ಲ ನೆನಪಿರುತ್ತೆ, ಹಾಗೆ ಚೆನ್ನಾಗಿ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡ್ತೀರಾ.